ಭಕ್ತನೆನಿಸುವನಯ್ಯ ಮೆಲ್ಲ ಮೆಲ್ಲನೆ ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಎಂಬುದು ಬಸವಣ್ಣನವರ ಜೀವನ ತತ್ವ ಚಿಂತನೆ ಹಾಗೂ ಭಕ್ತಿ ದರ್ಶನವನ್ನು ವಿವರಿಸುವ ಮಹತ್ವಪೂರ್ಣ ಕೃತಿಯಾಗಿದೆ. ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಇದರಲ್ಲಿ ವರ್ಣಿಸಲಾಗಿದೆ. ಬಸವಣ್ಣನವರ ಜೀವನ ಕುರಿತು ಸುಂದರವಾದ ಕೃತಿಯನ್ನು ಆಗುಂಬೆ ಎಸ್ ನಟರಾಜರವರು ಸುಂದರವಾಗಿ ರಚಿಸಿದ್ದಾರೆ. ಈ ಕೃತಿಯ ಬಗ್ಗೆ ಅವರಲ್ಲಿಯೇ ತಿಳಿಯೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಬಸವಣ್ಣವರ ಧರ್ಮಸಂತಾನ ಅನ್ನೋ ಪುಸ್ತಕದ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ಅವರ ಹತಾಶತೆ ಬಗ್ಗೆ ಎಲ್ಲ ಮಾತಾಡಿದ್ದೇವೆ. ಅದನ್ನೇ ಮುಂದುವರೆದು ಅವರು ಹೇಗೆ ತಮ್ಮ ಒಂದು ಗುರಿ ಇದೆಯಲ್ಲ, ದೈವ ಸಾಕ್ಷಾತ್ಕಾರ ಪಡೆಯೋದು ಅಥವಾ ಸಮಾಜ ಉದ್ಧಾರ ಮಾಡೋದು ಅಥವಾ ಜಾತಿ ವಿರೋಧ ಮಾಡೋದು, ಅದ್ರ ಬಗ್ಗೆ ಎಲ್ಲ ಅವರು ಹೇಗೆ ಅದರಲ್ಲಿ ಅವರು ಪರಿಪೂರ್ಣವಾಗಿ ಯಶಸ್ಸು ಗಳಿಸಲಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಈಗೇನಾಗಿದೆ, ನೋ ಮ್ಯಾನ್ ಈಸ್ ಪರ್ಫೆಕ್ಟ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆ. ಸೊ ಅದೇ ರೀತಿ ಅದನ್ನು ನಾವು ಬಸವಣ್ಣವ್ರ ಬಗ್ಗೆ ಹೇಳೋದಾದರೂ ಕೂಡ ಅದು ಅವರು ಹಿ ವಾಸ್ ನಾಟ್ ಎ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದಾಗಿದೆ. ಅವರು ಪಾಪ ಅದಕ್ಕೋಸ್ಕರ ಅವರು ಹತಾಶತೆ ಆಗಿಬಿಟ್ರು. ಕೊನೆಗೆ ಭಾಳ ಬೇಸರ ಆಗಿಬಿಟ್ಟು ಅವರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಕೀಳಿಮೆಯಿಂದ ಅವರು ತಡಪಡಿಸ್ಬಿಟ್ರು. ಅದನ್ನು ಈಗಾಗಲೇ ಹೇಳಿದಾಗಿದೆ. ಸೊ ಯಾಕೆಂದರೆ ಈಗ ಅವರು ಬರೀ ಸಮಾಜ ಸುಧಾರಕ ಅಂತ ಓಡಾಡಿದರೆ ಅದು ಬೇರೆ ವಿಷಯ ಆಗಿತ್ತು, ಅಥವಾ ಒಬ್ಬ ರಾಜಕಾರಣಿ ಅಂತ ಓಡಾಡಿದರೆ ಅದೊಂದು ಬೇರೆ ವಿಷಯ ಆಗ್ತಾಯಿತ್ತು, ಅಥವಾ ಒಬ್ಬ ಧಾರ್ಮಿಕ ವ್ಯಕ್ತಿ ಅಂತ ಹೋಗಿದರೆ ಅದೊಂದು ಬೇರೆ ಆಗ್ತಾಯಿತ್ತು. ಆದರೆ ದೈವ ಸಾಕ್ಷಾತ್ಕಾರಕ್ಕೆ ಹೋಗಬೇಕು ಅಂತ ಹೋಗಿದರೆ ಅದೊಂಥರ ಆಗ್ತಾಯಿತ್ತು. ಆದರೆ ಅವರು ಎಲ್ಲರನ್ನೂ ಒಟ್ಟು ಒಂದುಗೂಡಿಸ್ಕೊಂಡ್ಬಿಟ್ರು. ಅವರು ಒಬ್ಬರು ರಾಜಕಾರಣಿ ಆಗಿದ್ದರು, ಸಮಾಜ ಸುಧಾರಕ ಆಗಿದ್ದರು, ಧಾರ್ಮಿಕ ವ್ಯಕ್ತಿ ಆಗಿದ್ದರು, ದೈವ ಸಾಕ್ಷಾತ್ಕಾರಕ್ಕಾಗಿ ಶ್ರಮಿಸಿ ಸಾಧಕರಾಗಿ ಬಾಳಿ ಅವರು ಮಾಡಿದ್ರು. ಅದೆಲ್ಲ ಮಾಡೋಕ್ಕೆ ಹೋಗಿ ಅವರಿಗೆ ಕೊನೆಗೆ ಸಿಕ್ಕಿದ್ದೇನು ಅಂತಂದರೆ ಅವರಿಗೆ ಹತಾಶೆ ಆಗ್ಬಿಟ್ರು ಅವರು. ಯಾಕಂದರೆ ಎಲ್ಲ ಒಟ್ಟಿಗೆ ಎಲ್ಲ ಮಾಡಬೇಕು ಅಂದರೆ ಆಗೋದಿಲ್ಲ, ಯಾರಿಗಾಗದೆ. ಯಾವ್ದಾರ ಒಂದು ದಾರಿ ಹಿಡ್ಕೊಂಡು ಹೋಗಬೇಕು, ಯಾವ್ದಾರ ಒಂದು ಗುರಿ ಇಟ್ಕೋಬೇಕು ಮನುಷ್ಯ. ಎಲ್ಲನೂ ಮಾಡ್ತೀನಿ ಅಂತಂತಂದರೆ ಅದು ಭಾಳ ಕಷ್ಟ ಆಗ್ತದೆ. ಅದು ಅವ್ರಿಗೂ ಗೊತ್ತಾಯಿತು, ಅದಕ್ಕೆ ಹತಾಶೆ ಆಗುತ್ತೆ ಅವ್ರಿಗೆ. ಅದು ಕೆಲವರು ಹೇಳ್ತಾರೆ ಅವರು ತಮ್ಮ ಇಡೀ ಕಾಲವನ್ನು ತಮ್ಮ ಸಮಕಾಲೀನ ಜಗತ್ತನ್ನು ಉತ್ಸಾಹಗೊಳಿಸಿದ್ರು ಅಂತ. ಅದರಲ್ಲಿ ಉತ್ಸಾಹವನ್ನು ಮೂಡಿಸಿ ಚೇತನಗೊಳಿಸಿದ್ರು. ದನಿ ಇಲ್ಲದ ಕೆಳದ ವರ್ಗದವರಿಗೆ, ಬಡವರಿಗೆ ಧ್ವನಿ ಕೊಟ್ಟರು, ಅನ್ಯಾಯಗಳ ವಿರುದ್ಧ ಪ್ರತಿಭಟಿಸುವ ಶಕ್ತಿಯನ್ನು ತಂದುಕೊಟ್ರು. ಇಂತೆಲ್ಲ ಹೇಳ್ತಾರೆ. ಅದೆಲ್ಲ ಇರ್ಬೋದು, ಆದರೆ ಅದೇನಾದ್ರು ಯಶಸ್ಸು ಕಂಡಿದೆಯಾ? ಇಂದಿಗೂ ಅದು ಯಶಸ್ಸು ಕಂಡಿಲ್ಲ. ಅವ್ರು ಎಷ್ಟು ಕಷ್ಟಪಟ್ಟರು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗಲಿಲ್ಲ. ಆ ಜಾತಿ ವಿರೋಧ ಅಂತ ಮಾಡಿದ್ರು, ಜಾತಿ ಇರಬಾರ್ದು ಅಂತ ಹೇಳಿದ್ರು, ಎಲ್ಲ ಮಾಡಿದ್ರು, ಒಂದೇ ಜಾತಿ ಒಂದೇ ಕುಲ ಅಂತ ಎಲ್ಲ ಹೇಳಿದ್ರು. ಆದರೆ ಅದೇ ಅವರು ಹಾಕಿದ ಪಂಗಡದಲ್ಲೇ, ಅವರು ಸ್ಥಾಪಿಸಿದ ಪಂಗಡದಲ್ಲೇ ಇಂದಿಗೂ 108 ಜಾತಿ ಇದೆ. ಅದು ಅವರ ಕುಲ ಜಾತಿ, ಅವರವರ ವೃತ್ತಿಗೆ ಅನುಸಾರವಾಗಿ ಅವರೊಂದು ಜಂಗಮ ಕುಲ, ಆ ಕುಲ ಈ ಕುಲ ಅಂತ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಇಂದಿಗೂ ನೀವು ನೋಡ್ಬೋದು, ಓದ್ತಾ ಇರ್ಬೋದು, ಗೊತ್ತಾಗ್ತಾ ಇದೆ ಅದು. ಸೊ ಅದರಿಂದ ಅದು ಕೂಡ ಅದು ನಿರರ್ಥಕ ಆಗೋಯ್ತು. ಮನುಷ್ಯನಿಗೆ ಭಾವುಕತೆಯಂತೆಯೇ ವಿಚಾರ ಶಕ್ತಿಯು ಮುಖ್ಯ ಎಂಬುದು ಸಾರಿದ ವಿದ್ವಾಂಸರು. ಅವರು ರಾಜಕೀಯವಾಗಿ ಸಕ್ರಿಯರಾಗಿದ್ದರು. ಅವರು ರಾಜನ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ಏನೇನು ನಡೀತಿತ್ತು ಅದೆಲ್ಲ ಮಾಡಿದ್ರು. ಅವರೇ ಒಂದು ವಚನದಿಂದ ಹೇಳ್ದಂಗೆ, ಹಾವು ಸಾಯದಂತೆ ಕೋಲು ಮುರಿಯದಂತೆ ಅಂದರೆ ಟ್ಯಾಕ್ಟ್ಫುಲ್ನೆಸ್ ಅಂತ ಇಂಗ್ಲೀಷ್ ಹೇಳ್ತಾರಲ್ಲ, ಅದು ಮಾಡ್ಬೋದಾಗಿತ್ತು. ಅದು ಕೂಡ ಮಾಡಲಿಲ್ಲ ಅವರು ನುಡಿದಂತೆ ಅವರೇ ಮಾಡಲಿಲ್ಲ. ಅದೊಂದು ಭಾಳ
ಆಶ್ಚರ್ಯ ತರ್ತದೆ. ಅವರು ಸ್ವಲ್ಪ ಟ್ಯಾಕ್ಟ್ಫುಲ್ ಆಗಿ ಕೆಲಸ ಮಾಡಿದರೆ ರಾಜನ ಮನಸ್ಸನ್ನು ಮತ್ತು ಬಿಜ್ಜಳನ ಮನಸ್ಸನ್ನು ಅವರು ತಮ್ಮ ಕಡೆಗೆ ತಿರುಗಿಸ್ಕೊಳ್ಬೋದಾಗಿತ್ತು. ಆದರೆ ವಿರೋಧಿ ಮಾಡ್ಕೊಂಡ್ರು, ಅಲ್ಲಿಂದ ಹೊರಗೆ ಬಂದರು, ಅವನ ಎಗೇನೆಸ್ಟಾಗಿ ಕೆಲಸ ಮಾಡಿದ್ರು. ಸೊ ಇದೆಲ್ಲ ನೋಡುವಾಗ ಅವರು ನುಡಿದಂತೆ ಅವರೇ ಸಾರದಂತೆ, ಅವರೇ ವಚನ ಬರೆದಂತೆ ಅವರು ಯಾಕೆ ಮಾಡಲಿಲ್ಲ, ಯಾಕೆ ಗಳಿಸ್ತಿಲ್ಲ ಅನ್ನೋದೊಂದು ಕೋಶ ಬರ್ತದೆ. ಒಂದು 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 ಕನ್ಫ್ಯೂಷನ್ ಆಗ್ತದೆ ಮನಸ್ಸಿಗೆ. ಏನೇ ಆಗಲಿ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಕಾಯಕ ಮಾಡಿದವರಿಗೆಲ್ಲ ಧರ್ಮೋಪದೇಶ ನೀಡಿ ಯಾರೇ ಆಗಲಿ, ಯಾವ ಕೆಲಸ ಮಾಡುವವರೇ ಆಗಲಿ ಅವರು ಗೌರವಾನ್ವಿತರು. ಅವರಿಗೆ ಯಾವ ರೀತಿಯಲ್ಲೂ ತಾರತಮ್ಯ ಕೂಡೋದು, ಯಾವ ಜಾತಿ ನೀತಿ ರೀತಿ ಪದ್ಧತಿ ಅನ್ವಯ ಆಗೋದಿಲ್ಲ. ಅವರೆಲ್ಲರೂ ಸಮಾನರೊಂದು ಅದ್ಭುತ ಕಲ್ಪನೆಯನ್ನು ಜಾರಿ ತರಲು ಪ್ರಯತ್ನಿಸಿದ ಅವರೇನಾದ್ರು ಬಸವಣ್ಣವರು ಈ ಥರ ಒಂದು ಕಲ್ಪನೆಯನ್ನು, ಈ ಥರ ಒಂದು ಯೋಜನೆಯನ್ನು ಅವರು ಯಶಸ್ಸಾಯ್ತಾ ಅಂತ ಕೇಳುವಾಗ ಅದು ಆಗಲಿಲ್ಲ ಅಂತ ಈಗಲೂ ಹೇಳ್ಬೋದು. ಅದು ಕಮ್ಯುನಿಸ್ಟ್ ಫಿಲಾಸಫಿ ಥರನೇ ಹೇಗೆ ಕಮ್ಯುನಿಸಮ್ ಫೇಲ್ ಆಯಿತೋ ಅದೇ ರೀತಿ ಬಸವಣ್ಣವ್ರದ್ದು ಈ ಒಂದು ಕಾಯಕವೇ ಕೈಲಾಸ. ಯಾಕೆಂದರೆ ಯಾವ ಮಠಾಧಿಪತಿಗಳು ಕಾಯಕ ಕೈಲಾಸ ಮಾಡೋಕ್ಕೆ ಹೋಗಲ್ಲ. ಅವ್ರು ಬಾಯಿ ಬಂದಾಗ ಮಾತಾಡ್ತಾರೆ, ದೂಷಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಹೊರತು ಕಾಯಕವೇ ಕೈಲಾಸ ನುಡಿಬೇಕು ನಾವು ಅಂತ ಏನು ಮಾಡೋದಿಲ್ಲ. ಪೀಠಾಧಿಪತಿಗಳಾಗಿ ಕೂತ್ಕೊಂಡು ಮಠ ಕಟ್ತಾರೆ, ಬಿಲ್ಡಿಂಗ್ ಕಟ್ತಾರೆ, ಎಲ್ಲ ಮಾಡ್ತಾರೆ, ಉಪದೇಶ ಕೊಡ್ತಾರೆ. ಕಾಯಕ ಮಾಡ್ರಪ್ಪ, ಕೆಲಸ ಮಾಡ್ರಪ್ಪ ಅಂತಂದರೆ ಕೆಲಸ ಮಾಡಲ್ಲ. ಹೋರಾಡ್ತೀನಿ ಅಂತಂದರೆ ಏನು ಹೋರಾಡೋದಿಲ್ಲ. ಇದು ಇಂದಿಗೂ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿದೆ ವಿಷಯ. ಜಗವ ಸುತ್ತಿರುವುದು ನಿನ್ನಯ ಮಾಯೆ, ಜಗವ ಸುತ್ತಿರುವುದು ನಿನ್ನಯ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ಜಗವ ಸುತ್ತಿರುವುದು ನಿನ್ನಯ ಮಾಯೆ, ಜಗವ ಸುತ್ತಿರುವುದು ನಿನ್ನಯ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ಜಗವ ಸುತ್ತಿರುವುದು ನಿನ್ನಯ ಮಾಯೆ. ಸೊ ಶರಣರಿಗೆ ದಾಸೋಹ ಮಾಡ್ತಾ ಅದೆಲ್ಲ ಸರಿ. ಯಾರೇ ಆಗಲಿ ಇಂದಿಗೂ ಕೂಡ ಬಸವಣ್ಣವರು ಉಪದೇಶದ ಅನುಸಾರ ಅವರ ಹಿಂಬಾಲಕರು ಮಾಡಿದ್ದೇ ಆಗಿದ್ದಾರೆ. ಇಂದು ಕಳೆದ 800 ವರ್ಷದಲ್ಲಿ ಲಿಂಗಾಯತ ಧನಿಕರಾಗಲಿ ಐಶ್ವರ್ಯವಂತರಾಗಲಿ ಕಾಣಬರುತ್ತಿರಲಿಲ್ಲ. ಅವರೆಲ್ಲರೂ ಸಾಕ್ಷಾತ್ ಗಳಿಸಿ ದುಡ್ಡೆಲ್ಲ ಗಳಿಸಿ ಚೆನ್ನಾಗಿ ಐಶ್ವರ್ಯವಂತರಾಗಿದ್ದಾರೆ. ಕೆಲವರಂಕ ತುಂಬ ಐಶ್ವರ್ಯವಂತರಾಗ್ಬಿಟ್ಟಿದ್ದಾರೆ, ಅದ್ರ ಹೆಸರು ಹೇಳೋಕ್ಕೆ ಇಷ್ಟಪಟ್ಟಿಲ್ಲ. ಆದರೆ ಬಡವರಾಗಿ ಉಳಿದಿದ್ದಾರೆ. ಅವ್ರ ಕೈ ಕೆಳಗೆ ಇನ್ನೂ ಕೆಲಸ ಮಾಡೋರಿದ್ದಾರೆ, ಅವ್ರಿಗೇನು ಅದು ತಲುಪಲಿಲ್ಲ ಐಶ್ವರ್ಯ ಎಲ್ಲ. ಸೊ ಈಗ ಬಸವಣ್ಣವ್ರದ್ದು ಒಂದು ಭಾಳ ಎಲ್ಲರ ಬಾಯಲ್ಲಿ ಇರೋದು ಒಂದು ಇದೆಯಲ್ಲ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಬೇಡ ಅನ್ನೋದಿಯಲ್ಲ. ಸೊ ಕೊಲಬೇಡ ಅಂತ ಅವ್ರು ಹೇಳಿದ್ರು ಪಾಪ. ಆದರೆ ಅವರ ಶಿಷ್ಯಂದ್ರನ್ನೇ, ಅವ್ರ ಶಿಷ್ಯರಾಗಲಿ ಅವರಾಗಲಿ ಎಲ್ಲ ಆಗಲಿ ಬಿಜ್ಜಳನ್ನೇ ಕೊಲೆ ಮಾಡಾಕ್ಬಿಟ್ರು. ಎಲ್ಲರನ್ನೂ ಕೊಲೆ ಮಾಡಿದ್ರು, ಕತ್ತಿ ಹಿಡಿದು ಹೋರಾಡಿದ್ರು. ಕೊಲಬೇಡ ಅಂದಮೇಲೆ ಯಾಕೆ ಕೊಲೆ ಮಾಡಬೇಕು? ಅವರಲ್ಲಿ ಮರ್ಡರ್ಸ್ ನಡೀತದೆ, ಎಲ್ಲ ನಡೀತದೆ. ಬಸವಣ್ಣವ್ರದ್ದು ಎಷ್ಟು ಒಂದು ಇದು ನಡೀತಿದೆ ಅಂತಂದರೆ, ಒಂದು ನಮ್ಮಲ್ಲಿ ಒಂದು ಇದು ಯಾಕೆ ಆಗ್ತಿದೆ ಅನ್ನೋದು ಪ್ರಶ್ನೆ ಈಗಲೂ ಹೇಳ್ತದೆ. ಅದಕ್ಕೆ ಉತ್ತರ ಹುಡ್ಕೋದು ಭಾಳ ಕಷ್ಟನೇ ಆಗಿದೆ ಬಿಡಿ. ಅದು ಕಷ್ಟ ಅಂತ ಹೇಳೋದಿಲ್ಲ, ನಾನು ಈಗಾಗಲೇ ಅದ್ರ ಬಗ್ಗೆ ತುಂಬ ಹೇಳಿದ್ದೇನೆ. ನಮ್ಮಲ್ಲಿ ರಕ್ತದಲ್ಲೇ ಹುದುಗಿರುವ ಅರಿಷಡ್ ವರ್ಗ ಅಂತಿದೆ ನೋಡ್ರಿ, ಅದು ಇರೋ ತನಕ ನಾವು ಕೊಲೆನೂ ಮಾಡ್ತೀವಿ, ಸತ್ಯ ಹೇಳ್ತೀವಿ, ಕಾಮ ಕ್ರೋಧ ಎಲ್ಲ ಇರ್ತದೆ. ಅದು ಅವರು ಕೂಡ ಹೇಳಿದ್ದಾರೆ ಪಾಪ. ಬಸವಣ್ಣವ್ರು ಕೂಡ ಅರಿಷಡ್ ವರ್ಗದಾಗೆ ಆ ವಚನ ಎಲ್ಲ ಹೇಳಿದ್ದಾರೆ ಅವರು. ಈಗ ಇದು ಯಾಕೀಗಾಯಿತು ನಾವು ವಿಶ್ಲೇಷಣೆ ಮಾಡುವಾಗ ನಾವು ಈ ನುಡಿದಂತೆ ನಡೆಯೋದು ಭಾಳ ಕಷ್ಟ. ಯಾರಿಗೇ ಆಗಲಿ ಅದು ನಾವು ಉಪದೇಶ ಕೊಟ್ಬಿಡ್ಬೋದು. ಆ ಉಪದೇಶ ಅಂತ ನಾವು ನುಡಿ ಮಾಡಬೇಕಲ್ಲ, ಅದಂತೆ ನಾವು ಮಾಡಬೇಕಲ್ಲ, ಅದು ನಾವು ಮಾಡಲ್ಲ. ಬೇರೆಯವ್ರಿಗೆ ಉಪದೇಶ ಬೇಕಾದಷ್ಟು ಹೇಳ್ತೀವಿ, ಹಂಗೆ ಮಾಡ್ರೆ ಹಿಂಗೆ ಮಾಡ್ರೆ ಅದು ಮಾಡ್ರೆ ಅಂತ. ಆದರೆ ಅವರು ಅದು ಮಾಡಿ ತೋರಿಸಿ ಅವರೇ ಒಂದು ಎಕ್ಸಾಂಪಲ್ ಆಗಿ ಅದು ಮಾಡೋದು
ಭಾಳ ಕಷ್ಟ ಆಗ್ತಿದೆ. ಬಸವಣ್ಣವ್ರ ಸ್ಥಿತಿನೂ ಅದೇ ರೀತಿ, ಅದಕ್ಕೆ ಅವ್ರು ಹತಾಶತೆ ಪಟ್ಬಿಟ್ರು ಪಾಪ. ಅವರು ನುಡಿದಂತೆ ಅವರು ಇಷ್ಟೊಂದು ವಚನ ಎಲ್ಲ ಮಾಡಿದ್ದಾರೆ, ಅವರೇ ಅದನ್ನು ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ, ಅವರೇ ಸೋತ್ಬಿಟ್ರು. ಯಾಕಂದರೆ ಅವ್ರ ಕಾಲದಲ್ಲೇ ಅವರ ಕಣ್ಣಲ್ಲೇ ನಡೆದುಬಿಡ್ತು, ಎಲ್ಲನೂ ನಡೆದುಬಿಡ್ತು, ಬೇಕಾದಷ್ಟು ಅನಾಚಾರ ನಡೆದೋಗ್ಬಿಡ್ತು, ಬೇಕಾದಷ್ಟು ಇದಾಗ್ಬಿಡ್ತು. ಅವ್ರ ಅನುಭವ ಮಂಟಪ ಅಂತ ಅವ್ರು ಮಾಡೋದು ಅಂತ ಹೇಳ್ತಾರೆ, ಅದೆಲ್ಲ 15ನೇ ಶತಮಾನದಲ್ಲಿ ನಡೆದಿದ್ದದು. ಅವ್ರ ಕಾಲದಲ್ಲಿ ಅವರ ವಚನದಲ್ಲಿ ಎಲ್ಲೂ ಬಂದಿಲ್ಲ, ಇದ್ರ ಬಗ್ಗೆ ಯಾವ ಉಲ್ಲೇಖನೂ ಇಲ್ಲ, ಅನುಭವ ಮಂಟಪ ಅಂತ. ಆದರೆ ಅದೊಂದು ಕಾನ್ಸೆಪ್ಟ್ ಮಾತ್ರ ಭಾಳ ಚೆನ್ನಾಗಿದೆ. ಆಗಿನ ಕಾಲದಲ್ಲೇ 12ನೇ ಶತಮಾನದಲ್ಲೇ ಒಂದು ಪಾರ್ಲಿಮೆಂಟ್ ಅಂತ ಒಂದು ಅಸೆಂಬ್ಲಿ ಥರ ಒಂದು ಅನುಭವ ಮಂಟಪ ಅಂತ ಮಾಡಿಕೊಂಡು ಎಲ್ಲ ಜನಗಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲೆಲ್ಲ ಡಿಸ್ಕಸ್ ಮಾಡೋದು ಅಂತ ಹೇಳಿದ್ರೆ ಅದು ಭಾಳ ಒಳ್ಳೆಯ ಒಂದು ಕ್ರಾಂತಿಕಾರಕ ಇದು ಅಂತ ಹೇಳ್ಬೋದು. ಆದರೆ ಎಲ್ಲದಕ್ಕೂ ಬಸವಣ್ಣವರು ಮಾತ್ರ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ತಮ್ಮ ಜೀವನವನ್ನೇ ಈ ಅರಿಷಡ್ ವರ್ಗಗಳನ್ನು ಹೊಡೆದೋಡಿಸಲು ಕಾಯಕ, ಗುರು, ಜಂಗಮ, ಶರಣ, ದಾಸೋಹದಂಥ ವಿಧಾನವನ್ನು ಅನುಸರಿಸಿ ಸಮಾಜೋ ಧಾರ್ಮಿಕದ ಉದ್ಧಾರಕ್ಕಾಗಿ ಶ್ರಮಿಸಿದರು. ಆದರೆ ದುರದೃಷ್ಟವಶಾತ್ ಅವರು ಯಾವ ಜಾತಿ ವಿರೋಧ ಕಾರ್ಯ ಮಾಡಿ ಜಾತಿ ವಿನಾಶ ಯತ್ನ ಮಾಡಿದರೋ ಅದು ಯಶಸ್ಸು ಗಳಿಸಿದ್ರು ಇಂದಿಗೂ ಕಾಣಬಹುದಾಗಿದೆ. ಬಸವಣ್ಣವರ ಕಾಲದಲ್ಲಿ 18 ಜಾತಿ ಇತ್ತಂತೆ, ಈಗ ಅದು 90 ಜಾತಿಗಳಾಗ್ಬಿಟ್ಟಿದೆ. ಹಿಂಸಾಚಾರದ ವಿರುದ್ಧ ಹೋರಾಡಿದ ಬಸವಣ್ಣರ ಆಪ್ತ ಅನುಯಾಯಿ ಮತ್ತು ಶಿಷ್ಯ ಕಕ್ಕಯ್ಯನಂಥ ವಂಶಸ್ಥರು ಮಾಂಸಾಹಾರಿಗಳಾಗಿದ್ದಾರೆ, ಮುಸ್ಲಿಂ ಜೊತೆಗೆ ಭೋಜನ ಮಾಡ್ತಾರೆ. ಬಸವಣ್ಣನವರ 90 ಪಂಗಡಗಳಲ್ಲಿ ಮಾಂಸಾಹಾರಿಗಳೇ ಬಹಳಷ್ಟಿದ್ದಾರೆ. ಬಸವಣ್ಣರ ಜಾತಿ ನಾಶದ ವ್ಯವಸ್ಥೆಯ ಕನಸು ಹಗಲುಗನಸಾಗಿ ಉಳಿದಿದೆ. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಬಲವಾದ ಬೇರನ್ನು ಆಳವಾಗಿ ಬೇರೂರಿದ ಬೇರನ್ನು ಕೀಳುವ ಪ್ರಯತ್ನ ಮಾಡಿದ ಬಸವಣ್ಣವರಿಗೆ ಏನೂ ಅದು ಯಶಸ್ಸು ತಂದುಕೊಡಲಿಲ್ಲ ಅಂತ ಹೇಳ್ಬೋದಾಗಿದೆ. ಸೊ ಅದು ಇದು ಕಾರಣ, ನಾನು ಒಂದು ಪುಸ್ತಕ ಬರೆದಿದ್ದೀನಿ, ಪ್ರಜ್ಞೆ ನಾವು ಮತ್ತು ಪ್ರಜ್ಞೆ ಅಂತ, ಅದರೊಳಗೆ ಇದು ವಿಷಯ ಹೇಳಿದ್ದೀನಿ. ಯಾಕೆಂದರೆ ಇದಕ್ಕೆ ಒಂದು ಉಪಾಯ ಅಂತಂದರೆ ನಾವು ಪ್ರಜ್ಞಾಶೂನ್ಯರಾಗಿರೋದು, ನಾವು ಪ್ರಜ್ಞಾವಂತರಾಗಬೇಕು. ಈ ಪ್ರಜ್ಞೆ ಅನ್ನೋದಕ್ಕೆ ಒಂದು ಭಾಳ ಸಂಸ್ಕೃತದಲ್ಲಿ ಒಂದು ಶ್ಲೋಕನೇ ಇದೆ. ಪ್ರಜ್ಞೆ ಅಂತಂದರೆ ಅದು 3 ಪದ ಅದರಲ್ಲಿದೆ, ಒಂದು ಪದದಲ್ಲಿ 3 ಪದ ಅಡಗಿದೆ. ಅದು ಪ್ರಜ್ಞೆ ಅಂದರೆ ಆ ಪ್ರಜ್ಞೆ ಒಂದು ಸ್ಮೃತಿ, ಹಿಂದೆ ನೆನೆಸ್ಕೊಳ್ತೀವಲ್ಲ ಅದಕ್ಕೆ ಸ್ಮೃತಿ ಅಂತ, ಸ್ಮರಣೆ ಅಂತ ಕರಿತೀವಿ. ಇನ್ನೊಂದು ಅದನ್ನು ನೆನೆಸ್ಕೊಳ್ತೀವಲ್ಲ ಅದಕ್ಕೆ ಕಾರ್ಯಕ್ಕೆ ಬುದ್ಧಿ ಅಂತ ಕರಿತೀವಿ. ಮತ್ತು ಮುಂದಾಲೋಚನೆ ಮಾಡಿ ಏನು ಮಾಡಬೇಕು ನಾವು ಮುಂದಾಲೋಚನೆ ಮಾಡಿ ಅದನ್ನು ನಾವು ತಿದ್ಕೊಳ್ಳೋದು ಹೇಗೆ ಮಾಡೋದಕ್ಕೆ ಮತಿ ಅಂತ ಕರಿತೀವಿ. ಸೊ ಈ 3 ಸೇರಿದರೆ ಪ್ರಜ್ಞೆ ಅಂತ ಆಗ್ತದೆ. ಸೊ ಅಲ್ಲಿ ತನಕ ನಾವು ಪ್ರಜ್ಞಾವಂತರಾಗೋದಿಲ್ವೋ, ನಾವು ಹಿಂದಿನ ಇತಿಹಾಸವನ್ನು ಅರಿತು ಬುದ್ಧಿವಂತರಾಗಿ ಭವಿಷ್ಯವನ್ನು ನಿರ್ಮಾಣ ಮಾಡಲು ಪ್ರಯತ್ನಿಸುತ್ತೀವೋ ಅಲ್ಲಿಯವರೆಗೆ ಅಲ್ಪ ಬುದ್ಧಿ, ಮಹಾಗರ್ವಿ, ಪ್ರಜ್ಞಾಶೂನ್ಯರಾಗಿ ಬಾಳ್ವೆ ಜರುಗಿಸಿಕೊಳ್ಳಬೇಕಾಗ್ತದೆ ಅಂತ ನಾನು ಹೇಳ್ಬೋದು. ಲಿಂಗ ಸೊ ಅಂತಿಮವಾಗಿ ಬಸವಣ್ಣ ತಮ್ಮ ಈ ವಚನದಲ್ಲಿ ಪ್ರಾಮಾಣಿಕವಾಗಿ ತಮ್ಮೆಲ್ಲ ಪ್ರೌಢಿಮೆ, ಗುಣಸಂಪತ್ತು, ಅಹಂಕಾರ, ಮದಮಾತ್ಸರ್ಯ ಇತ್ಯಾದಿಗಳನ್ನಲ್ಲದೆ ಕರ್ಮಕಾಂಡ, ಭಕ್ತಿಕಾಂಡ, ಜ್ಞಾನಕಾಂಡಗಳ ಜ್ಞಾನದಿಂದ ವಂಚಿತನಾಗಿ ಶಿವರಾತ್ರಿ ಸಂಕಣ್ಣನಿಗೆ ವರವನ್ನು ಅನುಗ್ರಹಿಸಿದ ಶಿವನನ್ನು ಪ್ರಾರ್ಥಿಸುತ್ತಾರೆ. ಪಾಪ ಕೊನೆಗೆ ಅವರು ಏನು ಹೇಳ್ತಾರೆ ಅಂತಂದರೆ, ಯಸ್ಯ ಕ್ರಿಯಾ ತಸ್ಯ ಭವತಿ ಎಂದು ಕಟ್ಟಾಚಾರದಲ್ಲಿ ಇದ್ದು ನಾನು ಅನುಸರಿಸಿಕೊಂಡು ನಡೆದ ನಕ್ಕ ಕರ್ಮಕಾಂಡಿಯಲ್ಲ, ಉತ್ಪತ್ತಿ ಸ್ಥಿತಿ ಭೋಗ ಭುಕ್ತಿ ಕಾಯಕವುಳ್ಳದ ನಕ್ಕ ಭಕ್ತಿ ಕಾಂಡಿಯಲ್ಲ. ಪರವು ಸಾಧ್ಯವಾಯಿತೆಂದು ಕ್ರಿಯೆಲ್ಲವನ್ನು ಮೀರಿ ನಡೆವನು, ಪರತತ್ವವನ್ನು ಅರಿಯದೆನೆಂಬನಕ್ಕ ಜ್ಞಾನಕಾಂಡಿಯಲ್ಲ. ಇನ್ನು ಕರ್ಮಕಾಂಡ, ಭಕ್ತಿಕಾಂಡ, ಜ್ಞಾನಕಾಂಡ ಈ ತ್ರಿವಿಧದಲ್ಲಿ ವಂಚಕನಾದಡೆ ಈಸು ವಿಧದೊಳಗೆ ಅಂಗವಿಲ್ಲ
ಮೇಲೆ ಸತ್ಪುರುಷರು ಸಂಘವಿಲ್ಲ, ಯುಕ್ತಿ ಇಲ್ಲ, ಎನಗೆ ಭಕ್ತಿ ಎಂತಹುದಯ್ಯ, ಭೋಗ ಬೆಸಗೊಂಡೆಡೆ ಎಮ್ಮ ಬಿಮ್ಮು ಕೆಟ್ಟಹುದೆಂದು ಮೆಲ್ಲನೆ ಪ್ರಸಂಗದಿಂದ ತಿಳಿದು ನೋಡುವೆ. ಕೂಡಲ ಸಂಗಮ ದೇವ, ಎನ್ನ ಗುಣವ ನೋಡದೆ ಶಿವರಾತ್ರಿಯ ಸಂಕಣ್ಣಗಳಿಗೆ ಕರುಣಿಸಿದಂತೆ ನನಗೆ ಕೃಪೆ ಮಾಡಯ್ಯ ಅಂತ ಬೇಡ್ಕೋತಾರೆ ಪಾಪ. ಭಾಳ ಬೇಡ್ಕೊಂಡ್ಬಿಡ್ತಾರೆ ಪಾಪ ಅವರು. ಇಷ್ಟೆಲ್ಲ ನಾನು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಎಲ್ಲ ಮಾಡಿದ್ರು ಕೂಡ ನನಗೆ ಯಾತಕ್ಕಪ್ಪ ನನಗೆ ಇದು ನನಗೆ ಸಾಕ್ಷಾತ್ಕಾರ ಕೊಡಲಿಲ್ಲ, ನನಗೆ ಯಾತಿಗೆ ಬುದ್ಧಿ ಕೊಡಲಿಲ್ಲ, ನಾನು ಯಾಕೆ ಜ್ಞಾನವಂತ ಆಗಲಿಲ್ಲ, ನಾನು ಯಾಕೆ ಎಲ್ಲ ಥರ ಕರ್ಮಕಾಂಡ, ಭಕ್ತಿಕಾಂಡ, ಜ್ಞಾನಕಾಂಡ ಎಲ್ಲನೂ ಜಾರಿಗೆ ತಂದೆ, ಎಲ್ಲನೂ ಅನುಭವಿಸಿದೆ, ಎಲ್ಲ ಮಾಡಿದೆ, ಆದರೂ ನನಗೆ ಸಾಕ್ಷಾತ್ಕಾರ ಆಗಲಿಲ್ಲ, ನಾನು ಏನಕ್ಕೆ ನನ್ನ ಕೃಪೆ ಮಾಡಯ್ಯ ಅಂತ. ಇದು ಒಂದು ಸಂಕಣ್ಣ ಅನ್ನೋ ಶಿವರಾತ್ರಿಯ ಸಂಕಣ್ಣ ಕರೆಸಿದಂತೆ. ಈ ಸಂಕಣ್ಣಂದು ಯಾಕೆ ಹೇಳ್ತಾರೆ ಅಂದರೆ ಅದೊಂದು ಕತೆ ಇದೆ. ಈ ಬೇಟೆಗಾರ ಶಿವರಾತ್ರಿ ಸಂಕಣ್ಣನ ಕತೆ ಹೀಗಿದೆ ಅಂತ. ಇದು ಏನಂದರೆ, ಒಬ್ಬ ಸಂಕಣ್ಣ ಅನ್ನೋವನಿಗೆ ಬೇಟೆ ಹೋದಾಗ ಅವನಿಗೊಂದು ಹುಲಿ ಅಡ್ಡ ಬಂತಂತೆ. ಸೊ ಹೆದರಿದ ಸಂಕಣ್ಣ ಬಿಲ್ವ ವೃಕ್ಷ ನೇರಿ ಕುಳಿತಂತೆ. ಸಂಕಣ್ಣ ಬಿಲ್ವ ಪತ್ರೆಯನ್ನು ಕಿತ್ತು ಕೆಳಗೆ ಹಾಕತೊಡಗಿನಂತಾಗ ಬಿಲ್ವ ವೃಕ್ಷದ ಕೆಳಗೆ ಒಂದು ಶಿವಲಿಂಗವಿತ್ತಂತೆ. ಅದರ ಮೇಲೆ ಬಿಲ್ವ ಪತ್ರೆಗಳು ಬೀಳತೊಡಗಿದವು. ಅದೇ ಸಮಯದಲ್ಲಿ ಸಂಕಣ್ಣನ ಹೆಗಲಿನಿದ್ದ ತಿತ್ತಿಯಿಂದ ನೀರು ತುಳುಕಿ ಆ ಶಿವಲಿಂಗದ ಮೇಲೆ ಬೀಳತೊಡಗಿತು. ಬಿಲ್ವ ಪತ್ರಾರ್ಚನೆ ಮತ್ತು ನೀರಿನ ಅಭಿಷೇಕ ಆ ಶಿವಲಿಂಗದ ಮೇಲೆ ಬಿದ್ದು ಆಗತೊಡಗಿದಂದಾಗೆ ಅದಾದಾಗ ಪ್ರಾರ್ಥನಾ ನುಡಿಗಳು ಹೊರಬಂದವು. ರಾತ್ರಿ ಎಲ್ಲ ನಿದ್ರೆ ಇಲ್ಲದೆ ಉಪವಾಸ ಮಾಡಿ ಶಿವಧ್ಯಾನ ಮಾಡಿದ ಪ್ರಯುಕ್ತ ಶಿವ ಅವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ, ಅವನನ್ನು ಕೈಲಾಸಕ್ಕೆ ಕರೆದೊಯ್ದ ಅಂತ ಒಂದು ಕಥೆ ಇದೆ. ಅಂದರೆ ಅವನು ಹುಲಿನ ತಪ್ಪಿಸ್ಕೊಳಕ್ಕೆ ಮರದ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಅಲ್ಲಿ ಕೆಳಗಡೆ ಒಂದು ಶಿವಲಿಂಗ ಇರ್ತದಂತೆ. ಅವನೇನು ಮಾಡ್ತಾನೆ, ಮೇಲ್ಗಡೆ ಕೂತ್ಕೊಂಡವನು ಬಿಲ್ವ ವೃಕ್ಷದ ಇದಿರ್ತದಲ್ಲ ಪತ್ರೆಯನ್ನು, ಎಲೆಯನ್ನು, ಅದನ್ನೆಲ್ಲ ಕೆಳಗೆ ಬಿಸಾಕ್ತಾ ಹೋಗ್ತಾನಂತೆ. ಅದು ಒಂಥರ ಪೂಜೆ ಥರ ಸಾಮಗ್ರಿ ಆಗ್ತದೆ. ಅದು ಶಿವಲಿಂಗದ ಮೇಲೆ ಬೀಳ್ತಾ ಇರ್ತದಂತೆ. ಕೊನೆಗೆ ತಾನು ತಂದಿಂದ ನಾವು ತಿತ್ತಿ ನೀರಿರ್ತಲ್ಲ, ಆ ನೀರನ್ನು ಅಭಿಷೇಕ ಮಾಡ್ತಾನೆ, ಕೆಳಗೆ ತೊಟ್ಟಾಗತ್ತಕ್ಕಾಗ್ತಾನಂತೆ. ಸೊ ಅದು ಪತ್ರ ಪುಷ್ಪ ಸಮರ್ಪಯಾಮಿ ಅಂತೇಳಿ ನೀರು ಕೂಡ ಹಾಕ್ತಾನೆ, ದೇವರಿಗೆ ಲಿಂಗದ ಮೇಲೆಲ್ಲ ಬೀಳುತ್ತೆ. ಅದರಿಂದ ಖುಷಿಗೊಂಡು ಅದರಿಂದ ಸಂಪ್ರೀತನಾದ ಶಿವ ಪ್ರತ್ಯಕ್ಷನಾಗಿ ಅವನನ್ನು ಕರ್ಕೊಂಡು ಹೋಗ್ತಾನಂತೆ ಕೈಲಾಸಕ್ಕೆ ಅಂತ ಈ ಕಥೆ ಹೇಳ್ತದೆ. ಇದನ್ನ ಉದಾಹರಣೆ ಕೊಡ್ತಾರೆ ಬಸವಣ್ಣ. ಸಂಕಣ್ಣ ಇಷ್ಟು ಮಾಡಿದ್ದಕ್ಕೆ ನಾನು ಕೈಲಾಸಕ್ಕೆ ಕರ್ಕೊಂಡೋದ, ನಾನು ಇಷ್ಟೆಲ್ಲ ಮಾಡಿದೆ, ನಾನು ಕರ್ಮಕಾಂಡ ಮಾಡಿದೆ, ಭಕ್ತಿಕಾಂಡ ಮಾಡಿದೆ, ಜ್ಞಾನಕಾಂಡ ತಗೊಂಡು ಎಲ್ಲ ಅನುಭವಿಸ್ತೀನಿ, ಎಲ್ಲ ಥರ ಸಮಾಜ ಉದ್ಧಾರ ಮಾಡಿದೆ, ಎಲ್ಲನೂ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನನಗೆ ಯಾಕಪ್ಪ ಕೈಲಾಸಕ್ಕೆ ಕರ್ಕೊಂಡು ಹೋಗಲಿಲ್ಲ ನಿನ್ನ ದೇವರೇ ಅಂತ ಪಾಪ ಪೇಚಾಡ್ತಾರವರು. ಇದು ಒಂದು ಆಶ್ಚರ್ಯ ಅಂದರೆ ಪ್ರಾಮಾಣಿಕವಾಗಿದೆ. ಅದು ಬಸವಣ್ಣವ್ರದ್ದು ಮಾತ್ರ ಮೆಚ್ಚಲೇಬೇಕು ಅವರ ಪ್ರಾಮಾಣಿಕತೆಗೆ. ಅವರ ಬಾಕಿಯವ್ರ ಥರ ಇದು ಮಾಡಲಿಲ್ಲ, ನಾ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ, ಅವ್ರು ಬೇಡ್ಕೊಂಡಿದ್ದು ಅವ್ರು ಪ್ರಾಮಾಣಿಕತೆಯಿಂದ ಬೇಡ್ಕೊತಾರೆ. ಈ ಪ್ರಾಮಾಣಿಕತೆಗೆ ನಾವು ಬೆಲೆ ಕೊಡಲೇಬೇಕಾಗ್ತದೆ. ಸೊ ಇಲ್ಲಿವರೆಗೂ ನಾನು ಬಸವಣ್ಣವ್ರದ್ದು ಹತಾಶೆ ಅದ್ರ ಬಗ್ಗೆ ಮಾತ್ರ ಮುಂದುವರಿಸಿದಲ್ಲಿ. ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕ ಆಗುಂಬೆ ಎಸ್ ನಟರಾಜರವರಿಂದ ತಿಳಿಯೋಣ. ಕುತೂಹಲಕಾರಿಯಾದ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ. ಅವರ ಕೊನೆಯ ದಿನಗಳು ಯಾವ ಥರ ಇತ್ತು ಅದನ್ನು ಅದರ ಬಗ್ಗೆ ಇನ್ನೊಂದು ಮುಂದಿನ ಸಂಚಿಕೆಯಲ್ಲಿ ಹೇಳಿಬಿಡ್ತೀನಿ. ಇಲ್ಲಿವರೆಗೂ ನಿಮ್ಗೆ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.